ತುಮಕೂರಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿದೆ. ಗ್ರಾಮಸ್ಥನ ಮೇಲೆ ಬಿಜೆಪಿ ಶಾಸಕ ಮಾಧುಸ್ವಾಮಿ ಹಲ್ಲೆ ನಡೆಸಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ತಡರಾತ್ರಿ ತಮ್ಮಡಿಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಮ್ಮಡಿಹಳ್ಳಿ ಗೊಲ್ಲರಹಟ್ಟಿ ಗ್ರಾಮ ಇದು. ಬಿಜೆಪಿ ಶಾಸಕ ಮಾಧುಸ್ವಾಮಿ ಪ್ರಚಾರ ಮಾಡ್ತಾ ಇದ್ದ ವೇಳೆ ವಾಗ್ವಾದ ನಡೆದಿದೆಯಂತೆ. ಶಾಸಕರಾಗಿ 11 ತಿಂಗಳಿಂದ ಯಾವ ಕೆಲಸ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಗ್ರಾಮಸ್ಥರು. ಈಗ ಮತ ಕೇಳೋದಕ್ಕೆ ಬಂದಿದ್ದೀರಾ ಅಂತ ಗ್ರಾಮದ ಚಂದ್ರು ಎಂಬಾತನಿಂದ ಶಾಸಕ ಮಾಧುಸ್ವಾಮಿಗೆ ಪ್ರಶ್ನೆ ಕೇಳಲಾಗಿದೆ. ಚಂದ್ರು ಪ್ರಶ್ನೆಗೆ ಕೋಪಗೊಂಡು ಮಾಧುಸ್ವಾಮಿ ಹಲ್ಲೆ ನಡೆಸಿದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಚಂದ್ರು ತುಟಿಗೆ ಗಾಯ ಆಗಿದೆ. ಚಿಕ್ಕನಾಯಕನಹಳ್ಳಿ ಆಸ್ಪತ್ರೆಗೆ ಆತನನ್ನ ದಾಖಲು ಮಾಡಲಾಗಿದೆ. ಬಿಜೆಪಿ ಅಭ್ಯರ್ಥಿ GS ಬಸವರಾಜ್ ಪರ ಮತಯಾಚನೆ ನಡೆಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಈ ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಯೋಗೇಶ್, ನಿಜಕ್ಕೂ ಶಾಸಕರು ಹಲ್ಲೆ ನಡೆಸಿದ್ದ ಅಥವಾ ಅವರ ಬೆಂಬಲಿಗರಿಂದ ನಡೆದಿರೋ ಹಲ್ಲೆನ ಏನಾಯ್ತು ಅಲ್ಲಿ ನಿನ್ನೆ? ಕಳೆದ ರಾತ್ರಿ GS ಬಸವರಾಜ್ ಬಿಜೆಪಿ ಅಭ್ಯರ್ಥಿ ಪರವಾಗಿ ಒಂದು ಕ್ಯಾಂಪೇನ್ ಮತ ಪ್ರಚಾರ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ತಮ್ಮಡಿಯಲ್ಲಿ ಗೊಲ್ಲರಹಟ್ಟಿ ಗ್ರಾಮಕ್ಕೆ ಕಳೆದ ರಾತ್ರಿ ಮಾಧುಸ್ವಾಮಿ ಮತ್ತು ಕಾರ್ಯಕರ್ತರು ಮತಯಾಚನೆಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿಂದ ಚಂದ್ರು ಅನ್ನೋ ವ್ಯಕ್ತಿ ಕಳೆದ 11 ತಿಂಗಳಿಂದ ನೀವು ಶಾಸಕರಾಗಿ ಆಯ್ಕೆ ಆಗಿದ್ರೆ ಆದ್ರೆ ಇಲ್ಲಿವರೆಗೂ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ, ನಿಮ್ಮ ಅಭಿವೃದ್ಧಿ ಸಹ ಏನ್ ಮಾಡಿದಿರ ಅನ್ನೋ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ಏಕಾಏಕಿ ಅಲ್ಲೇ ಏನ್ ಮಾಡಿದ್ರು ಅನ್ನೋದು ಆ ಚಂದ್ರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಆರೋಪ. ಆದ್ರೆ ಇದ್ರ ಬಗ್ಗೆ ಇನ್ನು ಮಾಧುಸ್ವಾಮಿ ಅವರು ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಹಾಗಾಗಿ ಅವರು ಈಗ ಏನ್ ಗಾಯಗೊಂಡಿದ್ದಾರೆ ಚಂದ್ರು ಆ ಚಿಕ್ಕನಾಯಕನಹಳ್ಳಿಯಲ್ಲಿ ಒಂದು ತಾಲೂಕು ಆಸ್ಪತ್ರೆ ಚಿಕಿತ್ಸೆನ ಪಡಿತಾ ಇದ್ದಾರೆ. ತುಟಿಗೆ ಸ್ವಲ್ಪ ಗಾಯ ಆಗಿದೆ ಅಂತ ಹೇಳಲಾಗ್ತದೆ, ಸ್ವಲ್ಪ ರಕ್ತಸ್ರಾವ ಕೂಡ ಆಗಿದೆ ಅನ್ನೋದು ವೈದ್ಯರು ಹೇಳಿದ್ದಾರೆ. ಈ ನಡುವೆ ಏನೋ ಕಳೆದ ರಾತ್ರಿ ಒಂದು ವಿಕೋಪಕ್ಕೆ ತಿರುಗಿದ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಶಾಂತಿ ಚದುರಿಸಿ ಮತ್ತೆ ಅಲ್ಲಿ ಶಾಸಕರನ್ನು ವಾಪಸ್ ಕಳಿಸಿದ್ದಾರೆ. ಹೀಗಾಗಿ ಮಾಧುಸ್ವಾಮಿ ಮಾಡಿದ ಅಥವಾ ಅಲ್ಲಿ ಅವರ ಬೆಂಬಲಿಗರು ಅಲ್ಲೇ ಆಗುತ್ತೆ. ಓಕೆ, ಧನ್ಯವಾದ ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.